ಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ನಾವು ಶ್ರಾವಕರು ಹೇಗೆ ಇದನ್ನು ಪಾಲಿಸ್ಬೋದು? ಫಾರ್ ಎಕ್ಸಾಂಪಲ್, ನಾವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು ಮೊಬೈಲಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕಡೆ ಈ ಕಡೆ ನೋಡೋದೇ ಇಲ್ಲ. ನೀವು ನೆಲ ತಗ್ಗಿ ಬಗ್ಗಿ ನಡಿ ಅಂತ ದೊಡ್ಡವ್ರು ಹೇಳ್ತಾರೆ. ನಾವು ನೆಲ ನೋಡೋದೇ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ರೋಡ್ ಕಂಡೀಷನ್ಸ್ ನಿಮಗೆ ಗೊತ್ತಿದೆ. ಯಾವುದೋ ಒಂದು ಗುಂಡಿ ಇರ್ಬೋದು, ಮತ್ತೊಂದು ಇರ್ಬೋದು, ಈ ಒಂದು ಚೇಂಬರ್ ತೆಗೆದುಬಿಟ್ಟಿರ್ತಾರೆ, ಮುಚ್ಚೋದೇ ಮರ್ತು ಬಿಟ್ಟಿರ್ತಾರೆ, ಅದರೊಳಗೆ ನೀವು ಬೀಳ್ಬೋದು. ಸೊ ಏನಾಗುತ್ತೆ, ಬಿದ್ದು ಮೂಳೆ ಮುರ್ಕೊಳ್ಳೋದು, ಮೂಳೆ ಮುರ್ಕೊಂಡ್ಮೇಲೆ ಆಸ್ಪತ್ರೆಗೆ ಹೋಗಿ ಅವನೇ ಲೈಟರ್ ನೋಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಬೇರೆ ಜೀವಿಗೆ ಹಿಂಸೆ ಮಾಡೋದಿರಲಿ, ನಿಮಗೆ ಸ್ವಹಿಂಸೆ ಕೂಡ ಆಗಿಬಿಡತ್ತೆ. ಸೊ ಇದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಹಿರಿಯ ಸಮಿತಿ ಅಟ್ಲೀಸ್ಟ್ ನಾನು ಮಾತಾಡುವಾಗ, ನಾನು ನಡೆಯುವಾಗ ಮೊಬೈಲ್ ಯೂಸ್ ಮಾಡೋದಿಲ್ಲ. ನನ್ನ ಮೊಬೈಲ್ ಬಂತು, ನನಗೆ ಕಾಲ್ ಬಂತು ಅಂದ್ರೂ ಒಂದು ಕಡೆ ನಿಂತ್ಕೊಂಡು ನಾನು ಕಾಲ್ ಮಾಡಿ ಹೋಗ್ತೀನಿ. ಆಕ್ಸಿಡೆಂಟ್ಸ್ ಆಗ್ಬೋದು. ಅಥವಾ ಕೆಲವ್ರು ಹೇಳ್ತಾರೆ ನಾವು ನಡ್ಕೊಂಡು ಹೋಗೋದೇ ಇಲ್ಲ, ಯಾವಾಗಲೂ ವೆಹಿಕಲಲ್ಲೇ ಹೋಗ್ತೀವಿ ಅಂತ. ಬಟ್ ಸ್ಟೇರಿಂಗ್ ಮುಂದೆ ಕೂತ್ಕೊಂಡು ನೀವು ಹೀಗೆ ಟೂ ವೀಲರಲ್ಲಿ ಹೋಗೋದು ನೋಡ್ತಾ ಇದ್ದೀವಿ, ರೋಡ್ನಲ್ಲಿ ಹೀಗೆ ಹೋಗ್ತಿರ್ತಾರೆ ಮೊಬೈಲ್. ಆಕ್ಸಿಡೆಂಟ್ಸ್ ಆಗ್ಬೋದು. ಹೂ ಇಸ್ ರೆಸ್ಪಾನ್ಸಿಬಲ್? ನಮ್ಮದು ಹಿಂಸೆ ಆಗುತ್ತೆ, ಇನ್ನೊಂದು ಜೀವಿಗೂ. ತ್ರಸಜೀವಿಗಳದಲ್ಲ. ತ್ರಸಜೀವಿಗಳು ಅಂದರೆ ದ್ವೀಂದ್ರಿಯಗಳು. ಎರಡು ಕಾಲಿನ ಮನುಷ್ಯಂಗೆ ನಾವು ಆಕ್ಸಿಡೆಂಟ್ ಮಾಡಿಬಿಡ್ತೀವಿ. ಪಂಚೇಂದ್ರಿಯ ಜೀವಿಗಳ ಘಾತವನ್ನು ನಾವು ಮಾಡ್ತೀವಿ. ಆದ್ದರಿಂದ ಹಿರಿಯ ಸಮಿತಿಯನ್ನು ಶ್ರಾವಕರು ಕೂಡ ಪಾಲಿಸಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ನೆಕ್ಸ್ಟು ಭಾಷಾ ಸಮಿತಿ. ಭಾಷಾ ಸಮಿತಿ ಅಂತ ಹೇಳಿದ್ರೆ ಮಾತಾಡೋದು. ನಾವು ಹೇಗೆ ಮಾತಾಡ್ತೀವಿ, ನಮ್ಮ ಮಾತಿನಿಂದ ಇತರರಿಗೆ ತೊಂದರೆ ಆಗುತ್ತಾ, ಅಲ್ಲಿ ಹಿಂಸೆ ಆಗುತ್ತಾ? ಮುನಿಗಳಿಗೇನು ಹೇಳಿದ್ದಾರೆ? ಮೌನಿನೋ ಮುನಿಹಿ. ಅವರು ಆದಷ್ಟು ಮೌನವಾಗಿರಬೇಕು ಮುನಿಗಳು. ಯಾಕೆಂದರೆ ಮಾತಾಡುವಾಗಲೂ ಕೂಡ ಅನೇಕ ಜೀವಿಗಳಿಗೆ ಹಿಂಸೆ ಆಗ್ತಾಯಿದೆ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಅದಕ್ಕೆ ನಾವು ಸಿಂಪಲ್ ಟರ್ಮ್ಸಲ್ಲಿ ನೋಡಿದ್ರೂ ಅವೆಲ್ಲ ಆಡು ಮಾತಲ್ಲೇ ಬಂದಿದೆ. ಸೊ ಮುನಿಗಳು ನಾವು ನೋಡ್ತಾ ಇದ್ದಂಗೆ ಒಂದು ಅವ್ರ ಪ್ರತಿಕ್ರಮಣ ಸಾಮಾಯಿಕ ಎಲ್ಲ ಆಗುತ್ತಲ್ಲ, ಸಾಯಂಕಾಲ ಆದಮೇಲೆ ಯಾರೂ ಮಾತಾಡಲ್ಲ, ಮೌನವಾಗಿಬಿಡ್ತಾರೆ. ಸಭೆ ಸಮಾರಂಭಗಳಿಗೂ ಕೂಡ ಬರೋದಿಲ್ಲ. ಮತ್ತು ಸ್ತ್ರೀಯರು ಇವೆಲ್ಲ ನಿಯಮಗಳಲ್ಲಿದೆ, ನಾನು ಹೇಳ್ತಾ ಇಲ್ಲ, ಅವರ ಆ ಶಾಸ್ತ್ರದಲ್ಲೇ
ಇದೆ. ನಾವು ಮುನಿಗಳ ಬಗ್ಗೆ ಮಾತಾಡೋದು ಬೇಡ, ನಾವೇನು ಮಾಡಬೇಕು, ನಾವು ಇನ್ನೊಂದು ಜೀವಿಗೆ ತೊಂದರೆ ಆಗಬಾರ್ದು ಅಂತಂದರೆ ನಮ್ಮ ಮಾತು ಹೇಗಿರಬೇಕು. ನಾವು ಎಷ್ಟು ಕಟುವಾದ ಮಾತನ್ನಾಡ್ಬಿಡ್ತೀವಿ ಅಂತಂದರೆ ಎ ಟಂಗ್ ಆಫ್ 2 inches ಕ್ಯಾನ್ ಕಿಲ್ ಅ ಮ್ಯಾನ್ ಆಫ್ 6 feet ಅಂತ ಹೇಳ್ತಾರೆ. 2 ಇಂಚಿನ ನಾಲ್ಗೆ 6 ಅಡಿ ಮನುಷ್ಯನ ಕೊಂದುಬಿಡುತ್ತೆ ನಮ್ಮ ಮಾತಿಂದ. ಅದಕ್ಕೆ ನಾನೊಂದು ಚಿಕ್ಕ ಕವನ ಬರೆದಿದ್ದೆ, ಚತುಷ್ಪದಿ. ಮಾತಾಡುವ ಮೊದಲು ಮಾಡು ಆಲೋಚನೆ, ಮಾತಾಡುವ ಮೊದಲು ಮಾಡು ಆಲೋಚನೆ, ದುಡುಕು ಮಾತಿನಿಂದಾಗುವುದು ಬರೀ ಯೋಚನೆ. ಮಾತಿಗಿಂ ಕೃತಿ ಮಿಗಿಲು, ಮಾತಿಗಿಂ ಕೃತಿ ಮಿಗಿಲು, ನಿನ್ನಯ ಕೃತಿಯೇ ಮಾತಾಡಲಿ ನೀರಜಾಕ್ಷ ಅಂತ ನಂದು ಕಾವ್ಯನಾಮದಲ್ಲಿ ನಾನು ಬರೆದಿದ್ದೆ. ಸೊ ಕೆಲವರಾದರೂ ಕ್ಲಾಪ್ಸ್ ಹೊಡೆದ್ರಿ, ಥ್ಯಾಂಕ್ಸ್. ಯಾಕಂದರೆ ಕ್ಲಾಪ್ಸ್ ಮಾಡೋದು ನಿಮಗೆ ಒಳ್ಳೆಯದು, ನನಗೇನಲ್ಲ, ನನಗೂ ಖುಷಿ ಆಗುತ್ತೆ. ಬಟ್ ಕ್ಲಾಪ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಸೊ ನಾವು ಯಾವಾಗಲೂ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ಅದರಿಂದ ಮೊದಲು ನಿಮ್ಮ ಆರೋಗ್ಯ ಬೇಕಂದರೆ ಸ್ವಲ್ಪ ಕ್ಲಾಪ್ ಮಾಡಿ, ಯಾರಾದರೂ ಮಾತಾಡುವಾಗ. ಇಷ್ಟ ಆದರೂ ಕ್ಲಾಪ್ ಮಾಡಿ, ನಿಲ್ಲಿಸಿ ಅಂತ ಹೇಳೋದಕ್ಕೂ ಕ್ಲಾಪ್ ಮಾಡಿ, ನಿಲ್ಲಿಸಿ ಅಂತ ಹೇಳಬೇಕಂದ್ರೆ ಕ್ಲಾಪ್ ಮಾಡಿ. ಸೊ ಇದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಹೀಗೆ ಮಾತಿನ ಬಗ್ಗೆ ಅನೇಕ ಸೊಗಸಾದ ಉದಾಹರಣೆಗಳಿವೆ. ಒಂದಿನ ಬರೀ ಮಾತಿನ ಬಗ್ಗೆನೇ ಮಾತಾಡ್ಬೋದು, ಆದರೆ ಇವತ್ತು ಸಮಿತಿಗಳ ಬಗ್ಗೆ ಮುಗಿಸ್ಬಿಡ್ತೀನಿ ನಾನು. 5 ಹಿರಿಯ ಸಮಿತಿ ಭಾಷಾ, ಅದನ್ನೇ ಮಿಲನ್ ಸಭೆಗಳಲ್ಲಿ ಕೂಡ ನಾವು ಒಬ್ರಿಗೊಬ್ರಿಗೆ ನಾವು ಅಟ್ಲೀಸ್ಟ್ ಸ್ಮೈಲ್ ಮಾಡೋದು ಕೂಡ ಒಂದು ಭಾಷೆ. ನಿಮ್ಗೆ ಆಗದವ್ರ ಮುಂದೆ, ನಿಮ್ಗೆ ಯಾರೋ ಅವ್ರನ್ನ ಕಂಡ್ರೆ ಆಗಲ್ಲ, ಅವರು ನಿಮ್ಮನ್ನೇನೋ ಬೈಬೇಕು ಅಂತಲೇ ಬಂದಿರ್ತಾರೆ ಅಂದ್ಕೊಳ್ಳಿ, ನಗ್ನಗ್ತಾ ಮಾತಾಡ್ಬಿಡಿ. ಜೈ ಜಿನೇಂದ್ರ ಅಂತವ್ರಿಗೆ ಏನು ಬೈಬೇಕು ಅಂತ ಬಂದಿರ್ತಾರೆ, ಮರ್ತೇ ಹೋಗ್ಬಿಡತ್ತೆ. ಸೊ ಫಸ್ಟು ಈ ನಗುವಿನ ಭಾಷೆ, ಮಿಲನ್ನಲ್ಲಿ ಒಬ್ರಿಗೊಬ್ರಿಗೆ ನಗನಗ್ತಾ ನಾವು ಮಾತಾಡಬೇಕು, ಇದು ಫಸ್ಟ್ ಕಂಪಲ್ಸರಿ. ಸೊ ಹಿರಿಯ ಸಮಿತಿ, ಭಾಷಾ ಸಮಿತಿ, ನೆಕ್ಸ್ಟು ಏಷಣ ಸಮಿತಿ. ಏಷಣ ಸಮಿತಿ ಅಂತಂದರೆ ಹೌ ವಿ ಈಟ್. ಮುನಿಗಳು ಹೇಗೆ ಆಹಾರವನ್ನು ಸೇವಿಸ್ತಾರೆ. ಮುನಿಗಳು, ನಮ್ಮ ಮುನಿಗಳು ನಮಗೆ ಸಿಕ್ಕದಂಗೆ ಎಲ್ಲ ಕಡೆ ನುಗ್ಗಿಬಿಡ್ತಾರ? ಇಲ್ಲ. ಅವರು 46 ದೋಷರಹಿತ ಆಹಾರವನ್ನು ಸೂಕ್ತ ಕಾಲದಲ್ಲಿ ಯೋಗ್ಯ ಶ್ರಾವಕರಿಂದ ಯಾವುದೇ ರಾಗದ್ವೇಷ ಭಾವನೆ ಇಲ್ಲದೆ ಮೌನದಿಂದ, ಮತ್ತು ಅವ್ರದ್ದು ಕೆಲವು ನಿಯಮಗಳಿರ್ತವೆ, ಅವರು ಸೇವಿಸ್ತಾರೆ. ಮುನಿಗಳೇನು ಆಹಾರ ಸೇವನೆ ಮಾಡುವಾಗ ಅದು ತಗೊಂಬ ಇದು ತಗೊಂಬ ಅಂತವ್ರು ಹೇಳಲ್ಲ, ಮೌನವಾಗಿ ಅವರು ಸೇವಿಸ್ತಿರ್ತಾರೆ. ಯೋಗ್ಯ ಶ್ರಾವಕರು ಅಂದರೆ ಏನು ಅಂತಂದರೆ, ಕೆಲವ್ರು ಮುನಿಗಳಿಗೆ ನಿಯಮ ಇರುತ್ತೆ, ನೀನು ಕಂದಮೂಲ ಸೇವಿಸ್ತೀಯಾ, ಕಂದಮೂಲ ಸೇವಿಸ್ತೇ ಇರೋರ ಹತ್ರನೇ ನಾನು ತೊಗೊಳ್ತೀನಿ ಅಂತ ಹೇಳ್ತಾರೆ. ಅಥವಾ ಇವತ್ತು ನೀನು ಆಹಾರ ಕೊಟ್ಟ ಮೇಲೆ ನೀನು ಮುಂದೆ ಎಂದು ಕಂದಮೂಲ ಸೇವಿಸಬಾರ್ದು, ಈ ನಿಯಮ ನೀ ತೊಗೊಂಡ್ರೇ ಸೇವಿಸ್ತೀನಿ. ಏಕೆಂದರೆ ಅವರ ಧರ್ಮ ಸಾಧನೆಗೆ ಈ ಭಾವನೆಗಳು, ಆ ವೈಬ್ರೇಷನ್ಸ್, ನಾವು ಕೊಡೋರು ವೈಬ್ರೇಷನ್ ಹೇಗಿರುತ್ತೆ ಅದು ಆಹಾರದ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಆದ್ದರಿಂದ ಈ ಒಂದು ಏಷಣ ಸಮಿತಿ ಮುನಿಗಳಿಗೆ ಹೇಳಿರೋದು. ನಾವು ಕೂಡ ಶ್ರಾವಕರು ಅದನ್ನು ಆದಷ್ಟು ಪರಿಪಾಲನೆ ಮಾಡಬೇಕು. ಏನು ಆಹಾರ ಕೊಟ್ಟರೆ ಪುಣ್ಯ ಅಂತ ಹೇಳಿ ನಾನು ಕೆಲವ್ರನ್ನ ನೋಡಿದ್ದೀನಿ, ಹೆಂಗೆ ಆಹಾರ ಕೊಡ್ತಿರ್ತಾನೆ ಅಂತ. ಇವ್ರಿಗೆ ಪುಣ್ಯ ಬೇಕು ಅಂತ ಮುನಿಗಳಿಗೆ ಸಾಕು ಅಂತ ಹೇಳ್ತಾ ಇದ್ರು, ನಾನೇ ಸ್ವೀಟ್ ಮಾಡಿದ್ದೀನಿ, ನಾನೇ ಹಲ್ವಾ ಮಾಡಿದ್ದೀನಿ, ನಾನೇ ಮತ್ತೊಂದು ಮಾಡಿದ್ದೀನಿ, ತುಂಬಿಡ್ತಾರೆ. ಮುನಿಗಳ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕು. ಯಾಕೆಂದರೆ ಅವರ ಆಹಾರ ಸೇವಿಸ್ತಾ ಇರೋದೇ ಅವರು ತಮ್ಮ ಏನಕ್ಕೆ, ಧರ್ಮ ಸಾಧನೆಗೆ. ಈ ಶರೀರವನ್ನು ಪೋಷಿಸ್ತಾ ಇರೋದೇ ಧರ್ಮ ಸಾಧನೆಗೆ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮುನಿಗಳು ಈ ಒಂದು ಸಮಿತಿ ಏನಿದೆ, ಏಷಣ ಸಮಿತಿ, ಈ ಆಹಾರ ತೆಗೆದುಕೊಳ್ಳುವಂತಹ ವಿಧಿ ಇರುತ್ತೆ. ನಾವೇನು ಮಾಡ್ತಾಯಿದ್ದೀವಿ ಶ್ರಾವಕರು, ನಮಗೆ ಹೊತ್ತಿಲ್ಲ, ಗೊತ್ತಿಲ್ಲ, ಎಲ್ಲಿ ಅಂತ ಇಲ್ಲ. ನಾನು ಆಗಲೇ ಹೇಳಿದೆ, ನಾವು ಈಟ್ ಟು ಲೀವಾ, ಲಿವ್ ಟು ಈಟಾ. ನಾವೇನು ಮಾಡ್ತಾಯಿದ್ದೀವಿ ಇವತ್ತು, ನಾವು ಅಲ್ಲಿ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ, ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಇಲ್ಲಿ ಪಿಜ್ಜಾ ಚೆನ್ನಾಗಿರುತ್ತೆ, ಮತ್ತೊಂದು ಕಡೆ ಮತ್ತೊಂದು ಚೆನ್ನಾಗಿರುತ್ತೆ ಅಂತ ಬರೀ ತಿನ್ನೋದಕ್ಕೋಸ್ಕರನೇ ಜೀವಿಸ್ತಾ ಇದ್ದೀವಿ. ಅಟ್ಲೀಸ್ಟ್ ನಾವು ಏನು ಮಾಡ್ಬೋದು ಈ ಏಷಣ ಸಮಿತಿನ ಪಾಲಿಸೋದಕ್ಕೆ ಅಂತಂದರೆ, ಹಿತಮಿತವಾದ ಆಹಾರವನ್ನು ಸೇವಿಸೋದು. ನಾನು ಈ ಮದುವೆ ಮನೆಗಳಲ್ಲಿ ಹೋದ್ರೂ ಅಷ್ಟೇ, ಅಷ್ಟೊಂದು ವೆರೈಟಿ ಇರುತ್ತೆ. ನಾನು ಒಂದು ಸಲ ಪ್ಲೇಟ್ ಸರ್ವ್ ಮಾಡ್ಕೊಂಡ್ಮೇಲೆ ಮತ್ತೆ ಹೋಗಿ ತೊಗೊಳ್ಳಲ್ಲ. ಅದೆಷ್ಟೇ ನನಗಿಷ್ಟ ಆದ್ರೂ
ನಾನು ಇಷ್ಟು ತೊಗೊಂಡಿದ್ದೀನಿ, ಇಷ್ಟ್ರ ಮೇಲೆ ನಾನು ಸೇವಿಸಲ್ಲ, ಅಷ್ಟು ನಿಯಮವನ್ನು ನಮ್ಮ ಮೇಲೆ ಹಾಕ್ಕೊಳ್ಬೋದು. ಏಷಣ ಸಮಿತಿ ಇದರಿಂದ ನಮಗೇನು ಪ್ರಯೋಜನ ಹೇಳ್ತೀನಿ. ಮಿತಿಮೀರಿ ತಿನ್ನೋದ್ರಿಂದ ನಿಮಗೆಲ್ಲ ಗೊತ್ತಿದೆ, ಒಬಿಸಿಟಿ, ಕೊಬ್ಬು ಹೆಚ್ಚುತ್ತೆ. ಕೊಬ್ಬು ದೇಹದಲ್ಲಿ ಹೆಚ್ಚಾದ ಕೂಡಲೇ ಅದ್ರ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಬಂದ್ಬಿಡ್ತಾರೆ. ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇದೆಲ್ಲ ಬಂದ್ಬಿಡೋದ್ರಿಂದ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತೆ. ಆದ್ದರಿಂದ ಧರ್ಮದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಕೂಡ ಹೇಳಿದ್ದಾರೆ. ಇದು ಏಷಣ ಸಮಿತಿ. ಸೊ 3 ಸಮಿತಿ ನಾವು ತಿಳ್ಕೊಂಡ್ವಿ. ಈರ್ಯಾ ಸಮಿತಿ, ಭಾಷಾ ಸಮಿತಿ, ಏಷಣ ಸಮಿತಿ. ನೆಕ್ಸ್ಟು ಆದಾನ ನಿಕ್ಷೇಪಣಾ ಸಮಿತಿ. ಆದಾನ ನಿಕ್ಷೇಪಣಾ ಸಮಿತಿ ಅಂದರೆ ವಸ್ತುಗಳನ್ನು ಇಡುವಾಗ, ತೆಗೆದುಕೊಳ್ಳುವಾಗ ಯಾವುದೇ ಜೀವಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು. ನೀವು ನೋಡಿರ್ಬೋದು, ಮುನಿಗಳು ಕೂತ್ಕೊಳ್ಳುವಾಗೆಲ್ಲ ಪಿಂಚಿಯ ಒಂದು ಏನು ಹೇಳ್ತಾರೆ, ಅದು ಕೂದಲು ಗರಿ ತುಂಬ ಮೃದುವಾಗಿರೋದ್ರಿಂದ ಯಾವುದೇ ಜೀವಿಗೆ ಅಲ್ಲಿ ಹಾರ್ಮ್ ಆಗಲ್ಲ. ಅವ್ರ ಹತ್ರ ಇರೋದು 3 ಥಿಂಗ್ಸು, ಆ್ಯಕ್ಚುಲಿ 3 ಸ್ವಾಧ್ಯಾಯಕ್ಕಾಗಿ ಗ್ರಂಥಗಳು, ಅಹಿಂಸಾ ಪಾಲನೆಗಾಗಿ ಪಿಂಚಿ ಮತ್ತು ಶೌಚಕ್ಕಾಗಿ ಕಮಂಡಲ. 3 ಥಿಂಗ್ಸ್ ಇರೋದ್ರಿಂದ ಅಷ್ಟೇ ಇರಬೇಕು ಶಾಸ್ತ್ರದ ಪ್ರಕಾರ, ಅಷ್ಟೇ. ನಮ್ಮದು ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ. ಚರಣಾನುಯೋಗದಲ್ಲಿ ಮುನಿಗಳ ಬಗ್ಗೆ ಎಲ್ಲ ಹೇಳಿರುವಾಗ ಆ ಮುನಿಗಳ ನಿಯಮ ಎಲ್ಲ ಇದೆ. ನಾವೇನು ಮಾಡ್ತಾಯಿದ್ದೀವಿ, ಫಸ್ಟು ಶಾವಕಾಚಾರ ಓದ್ಕೊಳ್ಬೇಕು. ನಾವೇನು ಮಾಡಬೇಕು ಅಂತ, ನಾವೆಲ್ಲ ಹೋಗಿ ಮುನಿಗಳೇನು ಮಾಡಬೇಕು ಅಂತ ಓದ್ತಾ ಇದ್ದೀವಿ. ಬಟ್ ನಾವೇನು ಮಾಡಬೇಕು ಅಂತ ಫಸ್ಟು ನಾವು ಓದ್ಕೊಳ್ಬೇಕು. ಆದರೆ ನಮ್ಮ ಹತ್ರ ಎಷ್ಟು ಪರಿಗ್ರಹ ಇದೆ. ನಮ್ಮದು ಹಾಬಿನೇ ಶಾಪಿಂಗ್ ಆಗೋಗಿದೆ. ಬರೀ ಕಂಡದ್ದೆಲ್ಲ ತಗೊಳ್ಳೋದು. ಮನೆಯಲ್ಲಿ ಒಂದು 10 ಸಂಸಾರಕ್ಕೆ ಆಗುವಷ್ಟು ಸಾಮಾನು ಇರೋದ್ರಿಂದ ನಮಗೆ ಯಾವುದೇ ವಸ್ತು ಸಿಗ್ತಾ ಇಲ್ಲ ಟೈಮ್ಗೆ. ಏನಾಗಿದೆ ಅಂತಂದರೆ, ಇವತ್ತು ಎಷ್ಟು ನಮ್ಮ ಹತ್ರ ಸಾಮಾನಿದೆ ಅಂದರೆ, ಲೇಡೀಸ್ಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಸ್ಯಾರಿ ಉಟ್ಕೊಂಡು ಹೋಗಬೇಕು ಒಂದು ಫಂಕ್ಷನ್ಗೆ ಅಂತಂದರೆ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಆಗಲಿ, ಮತ್ತೊಂದು ಪೆಟಿಕೋಟ್ ಎಲ್ಲ ಸಿಕ್ಕಲ್ಲ. ಜೊತೆಗೆ ನಾನು ಹೇಳೋದಕ್ಕೆ ಇದಾಗುತ್ತೆ, ಐ ಹ್ಯಾವ್ ಅ ವಾರ್ಡ್ರೋಬ್ ಫುಲ್ ಆಫ್ ಕ್ಲೋತ್ಸ್ ಬಟ್ ನಥಿಂಗ್ ಟು ವೇರ್ ಅನ್ನೋ ಹಾಗೆ ನಮ್ಮ ಕಂಡೀಷನ್ ಇವತ್ತಾಗೋಗಿದೆ. ಇಷ್ಟೊಂದು ಪರಿಗ್ರಹ ಅದಕ್ಕೆ ಒಳ್ಳೆಯದಲ್ಲ. ನಾವು ಚಿಕ್ಕವರಿರುವಾಗ ನಮಗೆ ದೀಪಾವಳಿಗೊಂದು, ಯುಗಾದಿಗೊಂದು ಅಷ್ಟೇ ಬಟ್ಟೆ, ಹೊಸ ಬಟ್ಟೆ ಕೊಡಿಸ್ತಾ ಇದ್ದಿದ್ದು. ಅದನ್ನ ಎಷ್ಟು ನೀಟಾಗಿ ಇಟ್ಕೊಳ್ತಿದ್ವಿ, ಯಾವುದೇ ಸಮಾರಂಭಕ್ಕೆ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು. ನೆಕ್ಸ್ಟ್ ಇಯರ್ ಮತ್ತೆ ಹೊಸ ಬಟ್ಟೆ ಬರ್ತಾಯಿತ್ತು. ಆದರೆ ಇವಾಗ ಯಾವಾಗಲೂ ಏನಾದರೂ, ನಾನು ಇದನ್ನು ಹೇಳೋ ಹೇಗೆ ಹಿಂಸೆ ಆಗುತ್ತೆ ಅಂತಂದರೆ, ಟೈಮ್ಗೆ ಸರಿಯಾಗಿ ನಮಗೆ ಬೇಕಾದ ವಸ್ತು ಸಿಕ್ಕಿಲ್ಲ ಅಂತಂದರೆ ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ. ನಮಗೆ ಬೇಕಾಗೋದು ಒಂದು ಟೈ ಹುಡುಕಿ, ಒಂದು ಬೆಲ್ಟ್ ಹುಡುಕಿ, ಅಥವಾ ಶೂದು, ಸಾಕ್ಸು, ಅದು ಸಿಕ್ಕಲ್ಲ. ಆದ್ದರಿಂದ ನಿಮ್ಮ ಪರಿಮಿತ ಪರಿಗ್ರಹವನ್ನು ಶ್ರಾವಕರಿಗೆ ಹೇಳಿದ್ದಾರೆ. ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು ಅನ್ನುವಂತಹ ಒಂದು. ಮತ್ತು ಏಷಣ ಸಮಿತಿ ಹೇಳುವಾಗ ಮಿಲನ್ನಲ್ಲೂ ಕೂಡ ಹೇಳ್ತಾರೆ. ಅವರೇನು ನೀವು ಭೂರಿ ಭೋಜನ ಮಾಡಿಸಿ ಅಂತ ಯಾವ ಸಭೆಯಲ್ಲೂ ಹೇಳಿಲ್ಲ ಹೋಸ್ಟ್ಗೆ. ಬರೀ ಫುಡ್ಗಿಂತ ಫುಡ್ ಫಾರ್ ಥಾಟ್, ನಿಮ್ಮ ವಿಚಾರಗಳು ಉನ್ನತವಾಗಿರಬೇಕು ಅಂತ ಅವ್ರು ಹೇಳ್ತಿದ್ರು. ಬರೀ ಟೇಸ್ಟಿ ಫುಡ್ ಅಥವಾ ತುಂಬ ವೆರೈಟಿ ಫುಡ್ ಏನು ಬೇಡ. ನೀವು ಫುಡ್ ಮೇಳ ಮಾಡಿದ್ರೆ ಅದು ಬೇರೆ. ಬಟ್ ಇದು ಒಂದು ಜೈನ್ ಮಿಲನಲ್ಲಿ ಏಷಣ ಸಮಿತಿ ಬಗ್ಗೆನೂ ಹೇಳ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಆದಾನ ನಿಕ್ಷೇಪಣಾ ಸಮಿತಿ ವಸ್ತುಗಳನ್ನು ಇಡುವಾಗ, ತೆಗೆದುಕೊಳ್ಳುವಾಗ ಯಾವುದೇ ಜೀವಿಯ ಹಿಂಸೆ ಆಗಬಾರ್ದು. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ನೆಕ್ಸ್ಟು ಉತ್ಸರ್ಗ ಸಮಿತಿ. ಉತ್ಸರ್ಗ ಸಮಿತಿ ಅಂದರೆ ಮುನಿಗಳದು ಮಲವಿಸರ್ಜನೆ. ಅವರು ಎಲ್ಲಿ ಮಾಡ್ತಾರೆ ಅಂತಂದರೆ, ಏಕಾಂತವಾದ, ನಿರ್ಜಂತುಕವಾದ, ಯಾವುದೇ ಜೀವಿಗೆ ಹಿಂಸೆ ಆಗದಂತೆ ಅವರು ಅದನ್ನು ಮಾಡಬೇಕು ಅಂತ ಹೇಳಿರೋದು. ಬೆಂಗಳೂರಿಗೆ ಮುನಿಗಳು ಬಂದರು ಅಂದರೆ ಆರ್ಗನೈಸರ್ಸ್ಗೆ ತಲೆ ಬಿಸಿ ಆಗೋಕ್ಕೆ ಶುರು ಆಗುತ್ತೆ. ಈ ಒಂದು ಕಾಂಕ್ರೀಟ್ ಕಾಡಿನಲ್ಲಿ ಕಾಡು ಎಲ್ಲಿಂದ ತರೋದು? ಕಾಡು ಮುನಿಗಳು ಬಂದರು, ಕಾಡು ಬೇಕು ಅಂತಾರೆ, ಎಲ್ಲಿಂದ ತರೋದು ಅಂತ ಅವ್ರಿಗೆ ತುಂಬ ತಲೆ ಬಿಸಿ ಆಗುತ್ತೆ. ಅಲ್ಲೇ ಒಂದು ಹಿಂಸೆ ಶುರು ಆಗುತ್ತೆ. ಆದ್ದರಿಂದ ಇಲ್ಲಿ ಏನು ಅಂದರೆ, ಕೆಲವರು ಅದಕ್ಕೇನು ಹಿಂಸೆ ಆಗುತ್ತೆ ಅಂತಂದರೆ, ಈಗ ಫ್ಲಶ್ ಯೂಸ್ ಮಾಡುವಾಗ ತುಂಬ ಜೀವಿಗಳಿಗೆ ಹಿಂಸೆ ಆಗುತ್ತೆ. ಅದರಿಂದ ನಾವು ಶ್ರಾವಕರು ಏನು ಮಾಡ್ಬೋದು ಈ ಸಮಿತಿಗೆ ಅಂತಂದರೆ, ನಾವಂತೂ ಟಾಯ್ಲೆಟ್ಸ್ ಯೂಸ್ ಮಾಡ್ತೀವಿ. ಬಟ್ ದ ಅದರ್ ವೇಸ್ಟ್ ಅಂದರೆ ಏನೇನು, ಕಾರ್ಖಾನೆಗಳಿಂದ ಬರುವಂತಹ ವೇಸ್ಟ್, ಅದನ್ನೆಲ್ಲ ನದಿಗಳಿಗೆ ಎಲ್ಲದಕ್ಕೂ ಬಿಟ್ಬಿಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾಯಿದೆ, ಕೆಮಿಕಲ್ ಪೊಲ್ಯೂಷನ್ ಆಗ್ತಾಯಿದೆ. ಅನೇಕ ಜಲಚರ ಜೀವಿಗಳು ಸಾಯ್ತಾ ಇದ್ದಾವೆ. ಈ ಹಿಂಸೆಯನ್ನು ನಾವು ತಡೆಗಟ್ಬೋದು ಅದನ್ನು ಅಲ್ಲಿ ಬಿಡೋದು ಬಿಟ್ಟರೆ. ಒಂಥರ ಹಾಸ್ಪಿಟಲ್ ವೇಸ್ಟ್ ಡಿಸ್ಪೋಸಲ್ನ ನಾವೆಲ್ಲದರಲ್ಲಿ ಹಾಕೋ ಹಾಗಿಲ್ಲ. ಆ ಸಿರಿಂಜಸ್ ಆಗಲಿ,
ಎಲ್ಲ ಹಾಕಿಬಿಟ್ರೆ ದನಗಿನ ಕೆಲವು ಸಲ ನೋಡಿರ್ಬೋದು ಡಸ್ಟ್ಬಿನ್ ಎಲ್ಲ ಕೆದಕ್ತಾ ಇರ್ತವೆ. ಅವು ಬಾಯಿಗೆ ಸೂಜಿ ಚುಚ್ಚಿ ತುಂಬ ಹಿಂಸೆ ಆಗುತ್ತೆ. ನಂತರ ಈ ಹಾಸ್ಪಿಟಲ್ ವೇಸ್ಟಿಂದ ರೋಗಗಳ ಪ್ರಸಾರ ಎಲ್ಲ ಕಡೆ ಹಬ್ಬಬೋದು. ಅದರಿಂದ ಇದರ ಬಗ್ಗೆ ಕೂಡ ನಾವು ಕೇರ್ಫುಲ್ ಆಗಿರಬೇಕು. ಶ್ರಾವಕಾಚಾರ ಇದು ಈಗಾಗಲೇ ಹೇಳಿದ್ರು. ಬಸದಿ ಸ್ವಚ್ಛತಾ ಕಾರ್ಯಕ್ರಮ ಆಯಿತು, ಪರಿಸರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಜೈನ್ ಮಿಲನ್ಗಳು ಹಮ್ಮಿಕೊಳ್ತಾ ಇದ್ದಾವೆ. ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಉತ್ಸರ್ಗ ಸಮಿತಿಯ ಪಾಲನೆ ಅಲ್ಲಿ ಆಗ್ತಾ ಇದೆ. ಸೊ ಮಿಲನ್ಗಳು ಹಿಂಸೆಯನ್ನು ತಡೆಯುವುದಕ್ಕೆ ಈ ಒಂದು ಸಮಿತಿಗಳ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಬಲ್ಲೆ. ತಾವೆಲ್ಲ ಸಂಯಮದಿಂದ ಈ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ತಮಗೆಲ್ಲ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ತಾಳ್ಮೆ ಸಹನೆ ಎರಡೂ ಜೀವನದಲ್ಲಿ ಬಹಳ ಇಂಪಾರ್ಟೆಂಟು. ತಾಳಿದವನು ಬಾಳಿಯಾನು, ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿ ತುಂಬ ತಾಳ್ಮೆ ಲೇಸು. ಅದರಿಂದ ನಾವೆಲ್ಲ ಈ ಒಂದು ಸಹನೆಯನ್ನು ಜೀವನದಲ್ಲಿ ಕಲಿಯೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಸುಂದರ ಸಭೆ ಚಂದ್ರನಾಥ ಸ್ವಾಮಿ ದರ್ಶನ ಕೂಡ ಆಯಿತು. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ವಿದುಷಿ ಕೌಸಲ್ಯ ಧರಣೇಂದ್ರ ವಿರಚಿತ ಜೈನ ಪೌರಾಣಿಕ ನಾಟಕಗಳು ಎಂಬ ಕೃತಿ ಶ್ರೀ ಕ್ಷೇತ್ರ ಅರಹಂತಗಿರಿಯ ನೇಮಿನಾಥ ಪ್ರಕಾಶನದಿಂದ ಮುದ್ರಿತವಾಗಿದೆ. ನಮ್ಮ ನಾಡಿನ ಖ್ಯಾತ ವಿದ್ವಾಂಸ ನಾಡೋಜ ಪ್ರೊಫೆಸರ್ ಹಂಪನ ಅವರು ಇದರ ಮುನ್ನುಡಿ ಬರೆದಿದ್ದಾರೆ. ಪೂಜ್ಯ ಸ್ವಸ್ತಿ ಶ್ರೀ ಧವಳಕೀರ್ತಿ ಭಟ್ಟಾರಕರು ಆಶೀರ್ವಚನ ನೀಡಿದ್ದಾರೆ. ಜಿನದತ್ತ, ನೀಲಾಂಜನೆ, ಶ್ರೇಣಿಕನ ವಿವಾಹ, ಶ್ರವಣ ಬೆಳಗೊಳದ ಗೊಮ್ಮಟೇಶ, ಸಗರನ ವೈರಾಗ್ಯ, ಚಂದನಾರಿಕೆ, ಬಾಲೆ ವನಮಾಲೆ, ಕನಕಮಂಜರಿ ಹರಕೆ ತೀರಿಸಿ ಜ್ವಾಲಾಮಾಲಿನಿಯಾದದ್ದು, ಪಾರ್ಶ್ವನಾಥಾಯ ನಮಃ, ವಿಶ್ವನಂದಿಯ ವೈರಾಗ್ಯ, ವೀರ ನಿರ್ವಾಣ, ಕ್ಷಮೆ ಶೋಭೆ, ಶಾಂತಲೆ ಕಾಳಲೆ ಎಂಬ ನಾಟಕಗಳು ಈ ಕೃತಿಯಲ್ಲಿ ಲಭ್ಯವಿದ್ದು ಜೈನ ಸಮಾಜದ ವಿವಿಧ ಕಾರ್ಯಕ್ರಮಗಳಲ್ಲಿ ಅಭಿನಯಿಸಬಹುದು. ಪ್ರತಿಗಳು ಬೇಕಾದಲ್ಲಿ ಸಂಪರ್ಕಿಸಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಏನು ನೀವು ಆ ಚಿಕ್ಕ ಹುಡುಗಿಗೆ ಮ್ಯಾಮ್ ಗೀಮ್ ಅಂದ್ಕೊಂಡು? ಗೊತ್ತಿಲ್ಲ ನಿಮಗೆ? ಮೊನ್ನೆ ತಾನೇ ಅವ್ರಿಗೆ ಯಂಗ್ ಅಚೀವರ್ಸ್ ಅವಾರ್ಡ್ ಸಿಕ್ಕಿದೆ. AI ನಳಿನಿ ಅವರು. AI ನಳಿನಿ ಅವರಾ? ಹೌದು, ಆ ಫೇಮಸ್ AI ಸರ್ವಿಸ್ ಕಂಪನಿ ಆಯ್ತಲ್ವಾ, ವಿರತಿ AI. ಹೌದು, ಅವ್ರದ್ದೇ. ಎಂಥ ದೊಡ್ಡ ಕಂಪನಿ ಗೊತ್ತಾ ಅದು? ಯಾರ್ಯಾರು ಕ್ಲೈಂಟ್ಸ್ ಗೊತ್ತಾ ಅವ್ರಿಗೆ? ದೊಡ್ಡ ದೊಡ್ಡ CA ಕಂಪ್ನಿಗಳು. ಹೌದು, ಫಿಲಮ್ ಪ್ರೊಡ್ಯೂಸರ್ಸು. ಅದಲ್ಲದೆ ಇತ್ತೀಚೆಗೆ ಗೌರ್ಮೆಂಟೇ ಅವ್ರಿಗೆ ಟ್ರಾಫಿಕ್ ನಿಯಂತ್ರಣ ಮಾಡಿಕೊಡಿ ಅಂತ ಮಾಡೆಲ್ ಕೇಳಿದ್ದಾರೆ ಅಂತ ರೂಮರ್ಸ್ ಬೇರೆ. ಛೇ, ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಿತ್ತಲ್ವಾ? ಇಂಟ್ರೊಡ್ಯೂಸ ಕಷ್ಟ. ಸೂಪರ್ ಫಾಸ್ಟ್ ಅವರು. ಅಲ್ಲಿ ನೋಡು, ಆಗಲೇ ಮಾಯಾ. ಸರಿ ಬಾ ಹೋಣ. ಬಾ. ಓಕೆ ಓಕೆ, ನಾಳೆ ಆಫೀಸ್ ಕಡೆ ಬನ್ನಿ. ಅಗ್ರಿಮೆಂಟ್ ಸೈನ್ ಮಾಡೋಣ. ಸರಿ, ಓಕೆ, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಮ್ಯಾಮ್. ಓ ಮಾಲಾ, ಬನ್ನಿ ಕೂತ್ಕೊಳ್ಳಿ. ನಿಮ್ದೇ ರೆಸ್ಯೂಮ್ ಚೆಕ್ ಮಾಡ್ತಾ ಇದ್ದೆ. PCMC 92% ಬಂದಿದೆ. ಎಸ್ ಮ್ಯಾಮ್. ಯಾಕೆ CET ಬರ್ದಿಲ್ವಾ? ಅದು ಮ್ಯಾಮ್, ಮನೆಯಲ್ಲಿ ಸಿಚುವೇಶನ್ ಸರಿ ಇಲ್ಲ ಮ್ಯಾಮ್. ವರ್ಕ್ ಮಾಡಲೇಬೇಕು ಆ್ಯಂಡ್ ಮುಂದೆ ಓದೋಕ್ಕಾಗಲ್ಲ. ಅಂದರೆ ಐ ಹ್ಯಾವ್ ಅ ಯಂಗರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಅವರಿಬ್ಬರು ಹೈಸ್ಕೂಲ್ ಇವಾಗ. ಅಪ್ಪ ಆಲ್ಕೋಹಾಲಿಕ್, ಕೆಲಸ ಬಿಟ್ಬಿಟ್ರು. ಸೊ ನಾನು AI ಟೂಲ್ಸ್ಗೆ ವರ್ಕ್ಶಾಪ್ ಮಾಡಿದ್ದೀನಿ 2 months ಆ್ಯಕ್ಚುಲಿ. ಚೆನ್ನಾಗಿ ಓದ್ಕೊಂಡಿದ್ದೀನಿ ಮ್ಯಾಮ್ ಅದನ್ನು.
ಓಕೆ ಲೆಟ್ಸ್ ಸಿ. ಒಂದು ಟೆಸ್ಟ್ ಕೊಡ್ತೀನಿ, ನೋಡೋಣ. ಅಲ್ಲಿ ಕೂತ್ಕೊಂಡು ಯು ಕ್ಯಾನ್ ಟೇಕ್ ಇಟ್ ಅಪ್. ಎಸ್ ಮ್ಯಾಮ್. ಇವಳನ್ನ ನೋಡ್ತಿದ್ರೆ ಶಿಲ್ಪಾನೇ ನೆನಪಿಗೆ ಬರ್ತಿದ್ದಾಳೆ. ಏನ್ ಬ್ಯಾಗ್ ಯಾಕಂಗೆ ಎಸಿತಿದ್ಯಾ? ಒಂದ್ ಕಡೆ ಇಡು. ನಾನೇ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದು, ಆದರೆ ಆ ಶಾಂತಿ ಮ್ಯಾಮ್ ಶಿಲ್ಪನೇ ಹೊಗಳಿದ್ರು. ನಿನ್ನನ್ನು ಹೊಗಳಲೇ ಇಲ್ವಾ? ಹೊಗಳಿದ್ರು, ಆದರೆ ಅವಳನ್ನೇ ಜಾಸ್ತಿ ಹೊಗಳಿದ್ರು. ಯಾಕೆ? ಅವಳೇನೋ ಸ್ಲಮ್ಮಿಂದ ಬಂದಿದ್ದಾಳಂತೆ, ಅದಕ್ಕೆ ಗ್ರೇಟ್ ಅಂತೆ. ನಾವು ಅಲ್ಲಿಗೆ ಹೋಗ್ಬಿಡೋಣ. ಬಾಯಿಲಿ ಮೊದಲು ಸ್ವಲ್ಪ ಹೊತ್ತು ಕೂತ್ಕೋ. ನೋಡು, ಓಡುವಾಗ ಬೇರೆಯವ್ರು ನೋಡ್ಕೊಂಡೇ ಓಡ್ತಾ ಇದ್ರೆ ನೀನ್ ಓಡಕ್ಕಾಗಲ್ಲ. ನಿನ್ ಓಟದ ಕಡೆಗೆ ನೀನ್ ಗಮನ ಕೊಟ್ಟಾಗ ನಿನ್ ಸ್ಪೀಡ್ ಹೆಚ್ಚಿಸ್ಕೋಬಹುದಲ್ವಾ? ಜೀವನದಲ್ಲಿ ಅಚೀವ್ಮೆಂಟ್ ಅಂದ್ರೆ 100 ಮೀಟರ್ ಓಟದ ಸ್ಪರ್ಧೆ ಅಲ್ಲಮ್ಮ. ಬೇರೆಯವ್ರ ಪ್ರಗತಿ ನಿನ್ ಪ್ರಗತಿಗೆ ಯಾವತ್ತೂ ಅಡ್ಡಿ ಆಗೋದಿಲ್ಲ. ಪಾಪ ಶಿಲ್ಪ ಪ್ರತಿದಿನ ಬೆಳಿಗ್ಗೆ ಬೀದಿನಲ್ಲಿಂದ ನೀರು ತಂದು ತರಕಾರಿ ಹೆಚ್ಚಿ ಪಾತ್ರೆ ತೊಳೆದು ಆಮೇಲೆ ಅವಳಿಗೆ ಓದೋಕ್ಕಾಗೋದು. ಅದಕ್ಕೆ ಟೀಚರ್ ಸ್ವಲ್ಪ ಹೊಗಳಿರ್ತಾರೆ ಅವಳನ್ನ. ನಿಮ್ಮ ಟೀಚರ್ಗೆ ಚೆನ್ನಾಗಿ ಗೊತ್ತು ನೀನೇ ಬೆಸ್ಟ್ ಪರ್ಫಾರ್ಮರ್ ಅಂತ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಡೋಂಟ್ ವರಿ ಕಂದ. ಅಪ್ಪ, ನಾವೇನ್ ಶಿಲ್ಪನ್ ಕರ್ಕೊಂಡು ಹೋಗ್ಬೇಕಂತೇನಿಲ್ಲ. ಲೆಫ್ಟ್ ಟರ್ನ್ ಮಾಡು, ಸ್ಕೂಲ್ಗೆ ಹೋಗೋಣ. ತಲೆಗೆಲೆ ಕೆಟ್ಟಿದ್ಯಾ ನಿನ್ಗೆ? ಅಲ್ಲ, ದಿನ ಪಿಕಪ್ ಮಾಡೋಳು ಇವತ್ತಿಲ್ಲ ಅಂದ್ರೆ ಹೆಂಗೆ? ಆರ್ತಿ, ನೀವು ತುಂಬಾ ಕುಮ್ಮಕ್ ಕೊಡ್ತಾ ಇದ್ದೀರಾ ಅನ್ಸುತ್ತೆ ಅವಳಿಗೆ. ಆರ್ತಿ, ಇವತ್ತೊಂದಿನ ಸುಮ್ಮನಿದ್ಬಿಡು, ಅಡ್ಜಸ್ಟ್ ಮಾಡ್ಕೊ. ನಾಳೆಯಿಂದ ಅವಳೆ ಪಿಕಪ್ ಮಾಡು ಅಂತಾಳೆ. ಅಲ್ಲಿವರೆಗೂ ನಾವು ಕಾಯ್ತಿರ್ಬೇಕಷ್ಟೇ. ಅದಕ್ಕೆ ಸರಿ, ನೀನೇ ಬೀದಿನಲ್ಲಿಂದ 2 ಬಕೆಟ್ ನೀರು ತರಬೇಕು, ಬಟ್ಟೆ ಒಗಿಬೇಕು, ಇದೆಲ್ಲ ಗೊತ್ತು. ಆದರೆ ಅದನ್ನ ನೆವ ಮಾಡಿಕೊಂಡು ಸ್ಕೂಲ್ಗೆ ಲೇಟಾಗಿ ಬರೋದು ತಪ್ಪು. ಅರ್ಧ ಗಂಟೆ ಲೇಟಾಗಿ ಬಂದಿದ್ಯಾ? ನಾವು ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ ಸ್ಕೂಲಲ್ಲಿ. ಇನ್ನೊಂದ್ಸತಿ ಲೇಟಾಗಿ ಬಂದ್ರೆ ಸ್ಕೂಲಿಗೆ ಸೇರ್ಸಲ್ಲ. ನಾಳೆ ನಿನ್ ಪೇರೆಂಟ್ಸ್ ಬರಕ್ಕೆ ಹೇಳು. ಯು ಕ್ಯಾನ್ ಗೋ ನೌ. ಹೋಗ್ಬೇಕಾದ್ರೆ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಹೋಗು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಯಾ, ಕೂತ್ಕೊಳ್ಳಿ. ಲೆಟ್ ಮೀ ಚೆಕ್. ಓಕೆ, ಗ್ರೇಟ್. 98% ತೆಗೆದಿದ್ದೀರಾ. ಸೂಪರ್. ನೆಕ್ಸ್ಟ್ ವೀಕಿಂದ ಯು ಕ್ಯಾನ್ ಜಾಯಿನ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇ ನಳಿನಿ, ಹೇ, ವಾಟ್ ಅ ಸರ್ಪ್ರೈಸ್. ವಾಟ್ ಅ ಸರ್ಪ್ರೈಸ್ ಶಿಲ್ಪ. ನೀನು ನಂಬ್ತೀಯೋ ಬಿಡ್ತೀಯೋ, ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇವಾಗ BE ಮುಗಿಸಿ ಮದುವೆ ಆಗ್ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟೆ. 4 ವರ್ಷ ಆಯಿತು ಅನ್ಸುತ್ತಲ್ವಾ? ಬಂದಮೇಲೆ ಒಂದು ಕಾಲ್ ಕೂಡ ಮಾಡಲಿಲ್ಲ. ಹೌದು, 4 ವರ್ಷ ಆಯ್ತು. ಹೋದ್ ತಿಂಗಳು ತಾನೇ ವಾಪಸ್ ಬಂದ್ವಿ. ಬಂದ್ಮೇಲೆ ಜಶ್ವಂತ್ಗೇನೋ ಕೆಲಸ ಇತ್ತು, ಆದರೆ ನಾನು ಕೆಲಸ ಹುಡುಕ್ಬೇಕಿತ್ತಲ್ಲ, ಅದರಲ್ಲಿ ಬ್ಯುಸಿ ಆಗೋದೆ, ಕಾಲೇ ಮಾಡೋಕ್ಕಾಗಿಲ್ಲ. ಬಟ್ ನಿನ್ನ ಸ್ಟೇಟಸ್ನೆಲ್ಲ ನೋಡ್ತಿರ್ತೀನಿ ಗೊತ್ತಾ? ನಾನು ನೋಡ್ತಿರ್ತೀನಿ. ಸೊ ನಾವ್ ಯು ಹ್ಯಾವ್ 1 year old ಸನ್? ಹೌದು. ಸರಿ, ನೀನು ನಿಧಾನಕ್ಕೆ ತಿಂತಾ ಇರು, ನಾನು ಹೋಗಿ ತಗೊಂಡು ಬರ್ತೀನಿ. ಅದೇನು ಕ್ರಾಸ್ ದ ಬ್ರಿಡ್ಜ್ ಅಂತ ಏನೋ ಶುರು ಮಾಡಿದ್ಯಲ್ಲ? ನೋಡು, ನನಗೇನೋ ನೀವು ಸಿಕ್ಕಿದ್ರಿ, ಪದ್ಮಿನಿ ಮ್ಯಾಮ್ ಸಿಕ್ಕಿದ್ರು, ಆದರೆ ಎಲ್ಲ ಅಂಡರ್ ಪ್ರಿವಿಲೇಜ್ ಮಕ್ಳಿಗೂ ಇಂಥ ಎನ್ವಿರಾನ್ಮೆಂಟ್ ಸಿಗಲ್ಲ ಅಲ್ವಾ? ಅದಕ್ಕೆ ಈ ಫೌಂಡೇಶನ್ನ ಶುರು ಮಾಡಿದೆ. ಅವ್ರ ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಬೆಳೆಸೋದೇ ನನ್ನ ಉದ್ದೇಶ. ನನಗೆ ಈಗ ಟೈಮೇ ಸಿಗ್ತಾ ಇಲ್ಲ, ಅದಕ್ಕೆ ವಾರಕ್ಕೊಂದು ದಿವಸ ಸಮ್ಮರ್ ಕ್ಯಾಂಪ್ ಥರ ಈ ಮಕ್ಳು ಗ್ರೋತ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಹೌದು, ಅದೇನೋ ನೆನಪಾಯ್ತು ಅಂದಲ್ಲ, ಏನದು?
ಆಫೀಸಲ್ಲಿ ಒಂದು ಹುಡುಗಿನ ನೋಡಿ ನೀನು ನನಗೆ ಜ್ಞಾಪಕಕ್ಕೆ ಬಂದೆ. ಹಾಗೆ ಪದ್ಮಿನಿ ಮ್ಯಾಮ್ ಎಲ್ಲ ಜ್ಞಾಪಕಕ್ಕೆ ಬಂತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇದು ನಿನ್ನ ಹತ್ರ ಶೇರ್ ಮಾಡೋಣ ಅನ್ನಿಸ್ತು. ಒಂದಿನ ಶಾಂತಿ ಮ್ಯಾಮ್ ನಿನ್ನನ್ನು ತುಂಬ ಹೊಗಳಿದ್ರು ಅಂತ ನೆಕ್ಸ್ಟ್ ಡೇ ಕಾರ್ನಲ್ಲಿ ಪಿಕಪ್ ಮಾಡದೆ ಹೋಗ್ಬಿಟ್ಟಿದ್ದೆ. ನೆನಪಿದ್ಯಾ? ನನಗೆ ನೆನಪಿರಲ್ವಾ ಹೇಳು. ಅವತ್ತು ಪದ್ಮಿನಿ ಮ್ಯಾಮ್ ನನಗೊಂದು ಮಾತು ಹೇಳಿದರು. ನಳಿನಿ, ಒಂದು ಮಾತು ಹೇಳ್ತೀನಿ ಕೇಳು. 2 ನೆಗೆಟಿವ್ ವಿಷಯ ಇದೆ. ಒಂದು, ನಾನೇ ಅನ್ನೋ ಅಹಂ. ಇನ್ನೊಂದು, ಬೇರೆಯವರು ನನಗಿಂತ ಮುಂದೆ ಹೋಗ್ತಾರೆ ಅನ್ನೋ ಭಯ ಇದೆಯಲ್ಲ, ಅದನ್ನ ಬಿಟ್ಟು ಮೇಲೆ ಬಂದು ಝೀರೋಗೆ ಬಂದ್ರೆ ನೀನು ಇನ್ಮುಂದೆ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೋದು. ಆವತ್ತಿಂದ ನಾನು ನಿನ್ನ ಜೊತೆ ಕಂಪೇರ್ ಮಾಡೋದನ್ನೇ ಬಿಟ್ಬಿಟ್ಟೆ. ಆ ಮಾತುಗಳೇ ನನಗಿವಾಗಲೂ ಉಪಯೋಗ ಆಗ್ತಿರೋದು. ನೀನು ಮಂಗಳ ಯಾವಾಗಲೂ ನನಗಿಂತ ಮ್ಯಾಥ್ಸಲ್ಲಿ ಜಾಸ್ತಿ ತೆಗಿತಿದ್ರಿ. ನಾನು ಕೂತ್ಕೊಂಡು ನನಗೇನಿಷ್ಟ, ನಾನು ಯಾವುದ್ರಲ್ಲಿ ಚೆನ್ನಾಗಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ. ಆವಾಗಲೇ ಇಂಜಿನಿಯರಿಂಗ್ ಬೇಡ, ಮ್ಯಾನೇಜ್ಮೆಂಟ್ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ MBA ಮಾಡಿದೆ, 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ನನ್ನದೇ ಕಂಪನಿ ಓಪನ್ ಮಾಡಿದೆ. ಯಾರಾದರೂ ನನಗಿಂತ ಟ್ಯಾಲೆಂಟೆಡ್ ಇದ್ದಾರೆ ಅಂತ ಅನ್ನಿಸ್ದಾಗಲೆಲ್ಲ ಅವರಿಂದ ಫೋಕಸ್ ತೆಗೆದು ನನ್ನ ಸಾಧನೆನ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ. ನನ್ನ ಬಿಟ್ಟರೆ ಇಲ್ಲ ಅಂತ ಅನ್ನಿಸ್ದಾಗಲೂ ಪದ್ಮಿನಿ ಮ್ಯಾಮ್ ಮಾತುಗಳೇ ನೆನಪಿಗೆ ಬರುತ್ತೆ. ಇನ್ಫ್ಯಾಕ್ಟ್ ಅವ್ರು ಈ ಮಾತುಗಳು ನನ್ನ ಹತ್ರ ಹೇಳಿದ ಮೇಲೇ ನಾನು ನಿನ್ನ ಹತ್ರ ಬಂದು ಸಾರಿ ಕೇಳಿದ್ದು. ಹೌದು, ನನಗೂ ಪದ್ಮಿನಿ ಮ್ಯಾಮ್ ಈ ನೆಗೆಟಿವಿಟಿ ಎಲ್ಲ ಬಿಡಬೇಕು ಅಂತ ಅಂದಿದ್ರು. ಹಾ, ನಿಂಗೆ ನೆನಪಿದ್ಯಾ, ನೀನು ಟೈಫಾಯ್ಡ್ ಆಗಿ 3 ವಾರ ರಜಾ ಹಾಕಿದ್ಯಲ್ಲ, ಆಗ ಸೈನ್ಸ್ ಕ್ವಿಜ್ಗೆ ನನ್ನೇ ಕಳಿಸಿದ್ರು. ನಾನು ಮೊದಲು ಆಗಲ್ಲ ಅಂತ ಅಂದಿದ್ದೆ. ಆಗ ಪದ್ಮಿನಿ ಮ್ಯಾಮ್ ನನ್ನ ಕೂರಿಸ್ಕೊಂಡು ಈ ಮಾತು ಹೇಳಿದ್ರು. ನೋಡು, ನಾವು ಬಡವರು, ನನ್ನನ್ನು ಯಾರು ಫ್ರೆಂಡ್ ಮಾಡ್ಕೊಳ್ಳೋದಿಲ್ಲ, ನನ್ನ ಕೈಲಿ ಏನೂ ಆಗೋದಿಲ್ಲ ಅನ್ನೋ ನೆಗೆಟಿವಿಟಿನ ಬಿಟ್ಬಿಡು. ನೀನು ಜಾಣೆ ಇದೀಯಾ, ಏನು ಹೇಳಿದ್ರು ಬೇಗ ಅರ್ಥ ಮಾಡ್ಕೋತೀಯಾ, ಕಷ್ಟಪಡೋಕ್ಕೂ ರೆಡಿ ಇದೆಯಾ. ಲಿವ್ ಯೋರ್ ಬ್ಯಾಕ್ಗ್ರೌಂಡ್ ಬಿಹೈಂಡ್. ನಾನು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದನ್ನ ಮಾತ್ರ ನೆನಪಿನಲ್ಲಿಟ್ಕೊ. ಆಯಿತು ಮ್ಯಾಮ್, ಕ್ವಿಜ್ ಟೀಮ್ ಸೇರ್ಕೋತೀನಿ. ನಮ್ಮ ಸ್ಕೂಲ್ಗೆ ಕ್ವಿಜ್ನಲ್ಲಿ ಫಸ್ಟ್ ಪ್ರೈಸ್ ಬಂತು. ಆಮೇಲೆ ನನ್ನ ಕಾನ್ಫಿಡೆನ್ಸೇ ಹೆಚ್ಚಾಯಿತು. ನೀರಜ ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ